ನಮಸ್ತೆ ಸ್ನೇಹಿತರೆ. ಸೊ ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಮಾಸ್ಟರ್ ಕ್ಯಾಮ್ ಕೋರ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಈ ಮಾಸ್ಟರ್ ಕ್ಯಾಮ್ನ ಹೋಮ್ ಕಮಾಂಡಲ್ಲಿ ಬರುವಂತಹ ಅನಲೈಸ್ ಬಗ್ಗೆ ನಾವು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ರೈಟ್, ಅನಲೈಸ್ ಯಾಕೆ ಯೂಸ್ ಆಗುತ್ತೆ, ಎಲ್ಲಿ ಯೂಸ್ ಆಗುತ್ತೆ ಅಂತೇಳಿ. ಸೊ ಒಂದು ಕಂಪ್ಲೀಟ್ ಆಗಿರುವಂತಹ ವಿಡಿಯೋ ಇದಾಗಿದೆ. ರೈಟ್, ಸೊ ಅದಕ್ಕಂತೇಳಿ ಫಸ್ಟಿಗೆ ನಾನು ಕೆಲವೊಂದಿಷ್ಟು ಎಂಟಿಟೀಸ್ ಆಗಿರಲಿ, ರೆಕ್ಟ್ಯಾಂಗಲ್, ಸರ್ಕಲ್, ರೈಟ್, ಸೊ ನಿಮಗೆ ಡೀಟೇಲಾಗಿ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ನಾನು ಒಂದು 4 ಸರ್ಕಲ್ಸ್, ಸೊ 3 ರೆಕ್ಟ್ಯಾಂಗಲ್, ಸೊ ಇವನ್ನೆಲ್ಲ ನಾನು ಈ ರೀತಿ ಡ್ರಾ ಮಾಡ್ತಾ ಇದ್ದೀನಿ. ರೈಟ್, ಸೊ ಓಕೆ. ಸೊ ನೋಡಿ ಸ್ನೇಹಿತರೆ, ಫಸ್ಟಿಗೆ ನಮಗೆ ಹೋಮ್ ಕಮಾಂಡಲ್ಲಿ ಅನಲೈಸ್ ಎಂಟಿಟಿ ಅಂತೇಳಿ ಇದೆ. ಸೊ ಅನಲೈಸ್ ಎಂಟಿಟಿ ಅಂದರೆ ನೋಡಿ, ಸೊ ಯಾವುದೇ ಒಂದು ಸಿಂಗಲ್ ಲೈನ್ನ ಬಗ್ಗೆ ಕಂಪ್ಲೀಟ್ ಮಾಹಿತಿ, ಸೊ ಇದು ಎಕ್ಸ್ ಪೊಸಿಷನ್ ಎಲ್ಲಿದೆ, ವೈ ಪೊಸಿಷನ್ ಎಲ್ಲಿದೆ, ಯಾವ ಕಲರ್ ಇದೆ, ರೈಟ್, ಸೊ ಲೈನ್ ಟೈಪ್ ಯಾವ ರೀತಿ ಇದೆ, ಯಾವ ಒಂದು ಲೆವೆಲಲ್ಲಿದೆ, ಸೊ ಈ ರೀತಿ ಒಂದು ಎಂಟಿಟಿಯ ಬಗ್ಗೆ ಕಂಪ್ಲೀಟ್ ಮಾಹಿತಿ, ಒಂದು ಲೈನ್ನ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಇಲ್ಲಿರುತ್ತೆ. ರೈಟ್, ನೋಡಿ ಇವಾಗ ತೋರಿಸ್ತೀನಿ. ಅನಲೈಸ್ ಎಂಟಿಟಿ ಆಪ್ಷನ್ಸ್ ತೊಗೊತಾ ಇದ್ದೀನಿ. ಸೊ ನಮಗೆ ಇಲ್ಲಿ ಗೈಡ್ ಮಾಡುತ್ತೆ ಆಲ್ರೆಡಿ. ಸೆಲೆಕ್ಟ್ ದ ಎಂಟಿಟಿ ಟು ಅನಲೈಸ್ ಅಂತೇಳಿ ನಮ್ಗೆ ಹೇಳ್ತಾ ಇದೆ. ಯಾವ ಅನಲೈಸನ್ನು ನೀವು ಸೊ ಡೀಟೇಲಾಗಿ ನೀವು ತಿಳಿದುಕೊಳ್ತಿದ್ದೀರಾ, ಸೊ ಅದರ ಬಗ್ಗೆ ನಾವು ಈ ರೀತಿ ಸೆಲೆಕ್ಟ್ ಮಾಡ್ಕೊಬೇಕು ನಾವು. ರೈಟ್, ಸೊ ಈ ರೀತಿ ಸಿಂಪಲಾಗಿ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಸೊ ಇದರ ಒಂದು ಪ್ರಾಪರ್ಟಿ ಬಾರ್ ನಮಗೆ ಇಲ್ಲಿ ಓಪನ್ ಆಗುತ್ತೆ. ಆ ಲೈನ್ನ ಪ್ರಾಪರ್ಟಿ ಬಾರ್ ಕಂಪ್ಲೀಟ್ ಆಗಿ ರೀತಿ ಓಪನ್ ಆಗುತ್ತೆ. ಸೊ ನೋಡಿ ಸ್ನೇಹಿತರೆ, ಇದು ನಮ್ಮ ಗ್ರೀನ್ ಆ್ಯಂಡ್ ರೆಡ್ ಲೈನ್. ಸೊ ಇಲ್ಲೇ ತೋರಿಸಿದ್ದಾರೆ ನಮಗೆ ಗ್ರೀನ್ ಆ್ಯಂಡ್ ರೆಡ್. ರೈಟ್, ಸೊ ಈ ಗ್ರೀನ್ ಪೊಸಿಷನ್, ಸೊ ನಾನು ಅದಕ್ಕಿಂತ ಮೊದಲು ನಿಮಗೆ ವಿವಲ್ಲಿ ಹೋಗಿ ಆ್ಯಕ್ಸಿಸನ್ನು ಆನ್ ಮಾಡ್ತಾ ಇದ್ದೀನಿ. ರೈಟ್, ಸೊ ಇವಾಗ ನೋಡಿ ಸ್ನೇಹಿತರೆ, ಸೊ ಇದು ನಮ್ಮ 0 ಪೊಸಿಷನ್. ರೈಟ್, ಈ ಆ್ಯಕ್ಸಿಸ್ನ ಸೆಂಟ್ರ್ ಪಾಯಿಂಟಿಂದ ಸೊ ಇದು ಫಸ್ಟ್ನೇ ಪಾಯಿಂಟ್, ನಮಗೆ ಇದು .1 ಅಂತೇಳಿ ಕರಿತೀವಿ. ಸೊ ಇಲ್ಲಿ +2 ಅಂತ ಇದೆಯಲ್ಲ, ಸೊ ಇದು .2 ಅಂತೇಳಿ. ರೈಟ್, ಸೊ ಈ .1, ಸೊ ಈ ಒಂದು 0 ಪೊಸಿಷನಿಂದ ಎಷ್ಟು ಡಿಸ್ಟೆನ್ಸ್ ಸಿಗಿದೆ. ರೈಟ್, ಅದೇ ರೀತಿ ಸೊ ಇದರ ಒಂದು ವೈ ಡಿಸ್ಟೆನ್ಸ್ ಎಷ್ಟಿದೆ. ಸೊ ಇದ್ರ ಎಕ್ಸ್ ಡಿಸ್ಟೆನ್ಸ್ ಅಂದರೆ ಫ್ರಮ್ ಹಿಯರ್ ಟು ಹಿಯರ್ ಈ ರೀತಿ ಹಾರಿಜೆಂಟಲ್ ಆಗಿ, ಸೊ ವೈ ಅನ್ನೋದು ವರ್ಟಿಕಲರ್ ಆಗಿ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಇಲ್ಲಿ ನಮಗಿರುತ್ತೆ. ನೋಡಿ, ಎಕ್ಸ್ ಡಿಸ್ಟೆನ್ಸ್, ಸೊ ಈ 0ಲಿಂದ ಸೊ ಈ ಸೈಡ್ ಬಂದಾಗ ನಮಗೆ ಮೈನಸಲ್ಲಿ ವ್ಯಾಲ್ಯೂ ಇರುತ್ತೆ. ರೈಟ್, ಸೊ 0ಲಿಂದ ಮೈನಸ್ ಕಡೆ, ರೈಟ್, ಇಲ್ಲಿಗೆ ನಮಗೆ -143 ಇದೆ ಅಂತೇಳಿ. ಸೊ ನೋಡಿ, ವೈ ಎಷ್ಟಿದೆ ನಮಗೆ 84.87 ಅಂತೇಳಿದೆ. ರೈಟ್, ಸೊ ನಮ್ಗೆ ನೋಡ್ಬೋದು ಎಕ್ಸ್ ಕಂಪ್ಲೀಟ್ ಆಗಿರೋಂಥ ಎಕ್ಸ್ ಬಗ್ಗೆ ಇದೆ. ರೈಟ್, ಸೊ ಇದು ನೆಗೆಟಿವ್ ಆ್ಯಂಡ್ ಇದು ನೆಗೆಟಿವ್. ವೈ ಟಾಪಲ್ಲಿ ಪಾಸಿಟಿವ್ ಬರುತ್ತೆ, ಬಾಟಮಲ್ಲಿ ನೆಗೆಟಿವ್ ಬರುತ್ತೆ. ಸೊ ಅದಕ್ಕೆ ವೈ ನಮಗೆ ಕಂಪ್ಲೀಟಾಗಿ ಪಾಸಿಟಿವಲ್ಲಿ ತೋರಿಸ್ತಾ ಇರೋದು ಇವಾಗ. ರೈಟ್, ಸೊ ನೋಡಿ, ನಿಮ್ಗೆ ಇನ್ನೊಮ್ಮೆ ಡೀಟೇಲಾಗಿ ತೋರಿಸ್ತೀನಿ. ಡ್ರಾಫ್ಟಿಂಗಲ್ಲಿ ಹೋಗ್ತಾ ಇದ್ದೀನಿ. ಸ್ಮಾರ್ಟ್ ಡೈಮೆನ್ಷನ್ ಆಪ್ಷನ್ಸನ್ನು ಯೂಸ್ ಮಾಡಿ ಸೊ ಇದರ ಒಂದು ಡಿಸ್ಟೆನ್ಸನ್ನು ನಾವು ಅಡ್ವಾನ್ಸ್ ಆಗಿ ಮೆಜರ್ ಮಾಡಿ ಇಟ್ಟಿರೋಣ, ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಫ್ರಮ್ ಆ ಪಾಯಿಂಟಿಂದ ಈ ಪಾಯಿಂಟಿಗೆ ಹಾರಿಜೆಂಟಲ್ ಡಿಸ್ಟೆನ್ಸ್, ಸೊ ಹಾರಿಜೆಂಟಲ್ ಡಿಸ್ಟೆನ್ಸ್ ನಾನು ಇಲ್ಲಿ ಮೆಜರ್ ಮಾಡಿದ್ದೀನಿ. ರೈಟ್, ಅಗೇನ್ ವರ್ಟಿಕಲ್ ಲೈನ್ ಫ್ರಮ್ ಹಿಯರ್ ಟು ಹಿಯರ್, ವರ್ಟಿಕಲ್ ಡಿಸ್ಟೆನ್ಸ್. ರೈಟ್, ಸೊ ಇವಾಗ ನೋಡಿ, ಸೇಮ್ ಹೋಮ್ ಕಮಾಂಡಲ್ಲಿ ಹೋಗಿ ಅನಲೈಸ್ ಎಂಟಿಟಿ, ಸೊ ಲೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಅದರ ಒಂದು ಪ್ರಾಪರ್ಟಿ ಬಾರ್ ಇಲ್ಲಿ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇವಾಗ ನಿಮಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದು 0 ಪೊಸಿಷನ್. ಸೊ ಇಲ್ಲಿಂದ ಈ ಪಾಯಿಂಟ್ ನಮಗೆ ಅಂದರೆ ಈ ಪಾಯಿಂಟ್ನ ಎಷ್ಟು ಡಿಸ್ಟೆನ್ಸ್ ಇದೆ, 143.2 ತಾನೇ. ಸೊ ಅದು ಬಟ್ ಇಲ್ಲಿ ಮೈನಸಲ್ಲಿ ಅಂದರೆ ನಮಗೆ ಸೆಕೆಂಡ್ ಕ್ವಾಡ್ರಂಟಲ್ಲಿ ಎಕ್ಸ್ ಮೈನಸಲ್ಲಿರುತ್ತೆ. ಸೊ ಅದೇ ರೀತಿ ಎಕ್ಸ್ನ ಸೆಕೆಂಡ್ ಪಾಯಿಂಟ್ ನಮಗೆ 63 ಡಿಸ್ಟೆನ್ಸ್ ಸಿಗಿದೆ ಅಂತೇಳಿ. ಅದೇ ರೀತಿ ವೈ ನೋಡಿ 84.9 ಇದೆ. ಸೊ ಅದನ್ನು ಇಲ್ಲಿ ತೋರಿಸ್ತಾರೆ 84.877 ಅಂದರೆ ನಮಗೆ 84.9 ಅಂತೇಳಿ. ರೈಟ್, ಸೊ ಈ ರೀತಿ ಈ ಒಂದು ಎಂಟಿಟಿ ಯಾವ ಪೊಸಿಷನಲ್ಲಿದೆ, ರೈಟ್, ಯಾವ ಒಂದು ಕ್ವಾಡ್ರಂಟಲ್ಲಿದೆ ಅಂತೇಳಿ ನಮಗೆ ಕಂಪ್ಲೀಟಾಗಿ ಡೀಟೇಲಾಗಿ ಸಿಗುತ್ತೆ. ಸೊ ಇವೆರಡು ನಮಗೆ ಎಕ್ಸ್ನ ವ್ಯಾಲ್ಯೂ, ರೈಟ್, .1 ಆ್ಯಂಡ್ .2ನ. ಸೊ ಇದು ಇವೆರಡು ನಮಗೆ ವೈನ ವ್ಯಾಲ್ಯೂ ಆ್ಯಂಡ್ ಜೆಡ್ ಬಂದು ನಮಗೆ ಥಿಕ್ನೆಸ್ ಯಾವುದೇ ರೀತಿ ಇಲ್ಲ. ಸೊ ಅದಕ್ಕೆ ಇಲ್ಲಿ 0 ಅಂತೇಳಿ ತೋರಿಸ್ತಾ ಇದೆ. ಸೊ ಇದೇನು +1 +2. ನೆಕ್ಸ್ಟ್ +1 +2 ಅಂದ್ರೆ ನಮಗೆ ಈ ಒಂದು ಪಾಯಿಂಟ್ ನೀವು +1 ಕ್ಲಿಕ್ ಮಾಡಿ. ಸೊ ಆ ಒಂದು ಪಾಯಿಂಟ್ ನೀವು ಬೇಕಾದರೆ ಇನ್ನೊಮ್ಮೆ ರೀಸೆಲೆಕ್ಟ್ ಮಾಡ್ಕೊಳ್ಳಬಹುದು. ಇಲ್ಲಿ ಸೆಲೆಕ್ಟ್ ಮಾಡಿ. ಸೊ ಇದರ ಒಂದು ಎಂಟೈರ್ಲಿ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಅದೇ ರೀತಿ ನೀವು .2ನ ಒಂದು ಪೊಸಿಷನ್ ಚೇಂಜ್ ಮಾಡ್ಬೇಕಂದ್ರೆ ಸೊ ಈ .2 ಕ್ಲಿಕ್ ಮಾಡಿ. ಹಾಗೆ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಸೊ ಸೇಮ್ ಇದರ ಒಂದು ಡಿಸ್ಟೆನ್ಸ್ ಎಲ್ಲ ನಮಗೆ ಚೇಂಜ್ ಆಗುತ್ತೆ. ನೋಡಿ, ವೈನ ಹೈಟ್ ಚೇಂಜ್ ಆಯಿತು. ಸೊ ಅವಾಗ ಹೈಟ್ ಇಲ್ಲಿಗಿತ್ತು ನಮಗೆ 84.9 ಇತ್ತು. ಸೊ ಇವಾಗ ವೈನ ಹೈಟ್ ನೋಡಿದರೆ ಚೇಂಜ್ ಆಗಿದೆ.
ರೈಟ್. ಸೊ ಈ ರೀತಿ ಒಂದು ಕಂಪ್ಲೀಟ್ ಅನಲೈಸ್ ಮಾಡೋದಕ್ಕೆ ನಮ್ಗೆ ಬರುತ್ತೆ, ರೈಟ್. ಅದೇ ರೀತಿ ಇದು ಒಂದು ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್. ಸೊ ಪಾಯಿಂಟ್ 1ಇಂದ ಸೊ ಈ ಪಾಯಿಂಟ್ 2ಗೆ ಡಿಸ್ಟೆನ್ಸ್ ಎಷ್ಟಿದೆ ಅಂತೇಳಿ ಕೂಡ ತೋರಿಸ್ತಾ ಇದೆ, 79.5, ರೈಟ್. ಸೊ ಅದೇ ರೀತಿ ನೋಡಿ ಸ್ನೇಹಿತರೆ, ಇಲ್ಲಿ ಎಕ್ಸ್ ಡಿಸ್ಟೆನ್ಸ್ ಇದೆ ನಮಗೆ, ಇದು ಎಕ್ಸ್ ಹಾರಿಜೆಂಟಲ್ ಆಗಿದೆ ತಾನೆ, ಸೊ ಅದಕ್ಕೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಸೊ ಎಕ್ಸಲ್ಲಿ ಮಾತ್ರ ವ್ಯಾಲ್ಯೂ ತೋರಿಸ್ತಾ ಇದೆ, ವಾಯಲ್ಲಿ ವ್ಯಾಲ್ಯೂ ತೋರಿಸ್ತಾ ಇಲ್ಲ, ಆ್ಯಂಡ್ ಜೆಡ್ಡಲ್ಲಿ ವ್ಯಾಲ್ಯೂ ತೋರಿಸ್ತಾ ಇಲ್ಲ. ಬಿಕಾಸ್ ಆಫ್ ನಾವು ಸೆಲೆಕ್ಟ್ ಮಾಡಿರೋದು ಹಾರಿಜೆಂಟಲ್ ಲೈನ್, ಎಕ್ಸ್ ಲೈನ್ ನಾವು ಸೆಲೆಕ್ಟ್ ಮಾಡ್ಕೊಂಡಿವಿ. ಸೊ ಅದೇ ರೀತಿ ನೆಕ್ಸ್ಟ್ ಯೂನಿಟ್ ಇದೆ. ಸೊ ಯೂನಿಟಲ್ಲಿ ನಮಗೆ ಇಷ್ಟೊಂದು ಆಪ್ಷನ್ಸ್ ಇದೆ. ನಿಮಗೆ ಬೇಕಾಗಿರುವಂತಹ ಒಂದು ಯೂನಿಟನ್ನು ಸೆಲೆಕ್ಟ್ ಮಾಡಿದರೆ ಆ ಒಂದು ಯೂನಿಟಲ್ಲಿ ಇಲ್ಲಿ ಮೇಲೆ ಇರುವಂತಹ ಎಲ್ಲ ವ್ಯಾಲ್ಯೂಸ್ ನಮಗೆ ತೋರಿಸುತ್ತೆ. ಆ್ಯಂಡ್ ನಂಬರ್ ಆಫ್ ಪ್ರಿಸಿಷನ್ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಪ್ರಿಸಿಷನ್ ನಿಮಗೆ 2 ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಇಲ್ಲಿ ಪಾಯಿಂಟ್ ಆದಮೇಲೆ ಜಸ್ಟ್ 2 ಡಿಜಿಟನ್ನು ತೋರಿಸುತ್ತೆ, ರೈಟ್. ಅದೇ ರೀತಿ 3 ಸೆಲೆಕ್ಟ್ ಮಾಡ್ಕೊಂಡ್ರೆ ಪಾಯಿಂಟ್ ಆದಮೇಲೆ 3 ಡಿಜಿಟನ್ನು ಶೋ ಮಾಡುತ್ತೆ. ಆ್ಯಂಡ್ ಇದು ಯಾವ ಲೆವೆಲ್ ಇದೆ, ಲೆವೆಲ್ 1ನಲ್ಲಿದೆ. ಸೊ ಸಪೋಸ್ ನೀವು ಇದನ್ನು ಚೇಂಜ್ ಮಾಡಬೇಕಂದ್ರೆ ಲೆವೆಲ್ ಇದು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಬಿಟ್ಟರೆ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿಂದ ನೀವು ಕಾಪಿ ಪೇಸ್ಟ್ ಮಾಡ್ಕೊಂಡು ನೀವು ಲೆವೆಲ್ ಕೂಡ ಚೇಂಜ್ ಮಾಡಬಹುದು, ರೈಟ್. ಸೊ ಅಗೇನ್ ಕಲರ್ ಕೂಡ ಇದೆ, ನಿಮಗೆ ಕಲರ್ ಕೂಡ ಚೇಂಜ್ ಮಾಡ್ಕೊಂಡ್ರೆ ಕಲರ್ ಆಪ್ಷನ್ಸ್ ಇದೆ. ಆ್ಯಂಡ್ ಲೈನ್ನ ಸ್ಟೈಲ್ ಆ್ಯಂಡ್ ಲೈನ ವಿಡ್ತ್ ಕೂಡ ಇದೆ. ಸೊ ಎಲ್ಲವೂ ನಮಗೆ ಯಾವ ರೀತಿ ಇದೆ ಅಂತೇಳಿ ತೋರಿಸುತ್ತೆ, ರೈಟ್. ಸೊ ಯಾವ ಲೆವೆಲಲ್ಲಿದೆ, ಯಾವ ಕಲರಲ್ಲಿದೆ, ಎಷ್ಟು ಡಿಸ್ಟೆನ್ಸ್, ವೈ ಜೆಡ್ನ ಡಿಸ್ಟೆನ್ಸ್ ತೋರಿಸ್ತದೆ, ಕಂಪ್ಲೀಟ್ ಆಗಿರುವಂಥ ಮಾಹಿತಿ ತೋರಿಸುತ್ತೆ. ಆ್ಯಂಡ್ ಈ ಸಿಂಬಲ್ ನಮಗೆ ನಮ್ಮ ರಿವರ್ಸ್, ಸೊ ಈ ಪಾಯಿಂಟಲ್ಲಿ ರಿವರ್ಸ್ ಆಗುತ್ತೆ ಅಷ್ಟೇ ಸಿಂಪಲ್ ಆಗಿ, ರೈಟ್. ಸೊ ಇದು ಬಂದು ನಮಗೆ ಲೈನ್ ಅನಲೈಸ್ ಎಂಟಿಟಿ ಬಗ್ಗೆ, ರೈಟ್. ಐ ಥಿಂಕ್ ನಿಮಗೆ ಈ ವಿಡಿಯೋ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ನಾನು ತಿಳ್ಕೊತೀನಿ, ರೈಟ್. ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಅನಲೈಸ್ ಎಂಟಿಟಿ ಮೇಲೆ, ರೈಟ್. ಸೊ ನೆಕ್ಸ್ಟ್ ಅನಲೈಸ್ ಡಿಸ್ಟೆನ್ಸ್ ಇದೆ. ಸೊ ಅನಲೈಸ್ ಡಿಸ್ಟೆನ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣ ಇವಾಗ. ಸೊ ರೈಟ್, ಸೊ ಇವಾಗ ನಾವು ಅನಲೈಸ್ ಡಿಸ್ಟೆನ್ಸ್, ನೆಕ್ಸ್ಟ್ ಆಪ್ಷನ್ಸ್ ಅನಲೈಸ್ ಡಿಸ್ಟೆನ್ಸ್ ಆ್ಯಂಡ್ ಅನಲೈಸ್ ಡಿಸ್ಟೆನ್ಸ್ ಅಲಾಂಗ್ ಕರ್ವ್ ಇವೆರಡು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಸೊ ನೆಕ್ಸ್ಟ್ ಅನಲೈಸ್ ಡಿಸ್ಟೆನ್ಸ್. ಸೊ ಅನಲೈಸ್ ಎಂಟಿಟಿ ಏನು ಮಾಡ್ತಾಯಿತ್ತು ಅಂದರೆ ನಾವು ಒಂದು ಲೈನ್ ಅಪ್ ಎಲ್ಲ ಎಂಟೈರ್ ಮಾಹಿತಿಯನ್ನು ಕೊಡ್ತಾ ಇತ್ತು. ಸೊ ಇದು ಏನು ಮಾಡುತ್ತೆ ಅಂದರೆ ಅನಲೈಸ್ ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಆ ಒಂದು ಹೆಸರಲ್ಲಿದೆ. ಸೊ ಡಿಸ್ಟೆನ್ಸ್, ಸೊ ಈ ಲೈನ್ನ ಆ್ಯಂಡ್ ಈ ಲೈನ್ನ ಡಿಸ್ಟೆನ್ಸ್ನ ಒಂದು ಕಂಪ್ಲೀಟ್ ಮಾಹಿತಿ ಕೊಡುತ್ತೆ. ಸೊ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಓನಾಗಿ, ನೀವು ಯಾವುದೇ ಒಂದು 2 ಡಿಸ್ಟೆನ್ಸನ್ನು ಸೆಲೆಕ್ಟ್ ಮಾಡ್ಕೊತೀರೋ ಅದರ ಒಂದು ಎಂಟೈರ್ಲಿ ಮಾಹಿತಿಯನ್ನು ಇದು ಕೊಡುತ್ತೆ. ಸಪೋಸ್ ನೋಡಿ ಅಗೇನ್ ನಾನು ಇವಾಗ ಈ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಅನಲೈಸ್ ಡಿಸ್ಟೆನ್ಸ್. ಸೊ ಇಲ್ಲಿ ನಮಗೆ ತೋರಿಸುತ್ತೆ ನೋಡಿ, ಸೆಲೆಕ್ಟ್ ಎ ಪಾಯಿಂಟ್ ಆರ್ ಕರ್ವ್ ಅಂತೇಳಿ ತೋರಿಸ್ತಾ ಇದೆ. ಸೊ ನಾನು ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಸೆಲೆಕ್ಟ್ ಎ ಸೆಕೆಂಡ್ ಪಾಯಿಂಟ್ ಅಂತೇಳಿ ತೋರಿಸ್ತಾ ಇದೆ. ಸೊ ನೀವು ಇಲ್ಲಿಂದ ಯಾವ ಒಂದು ಡಿಸ್ಟೆನ್ಸನ್ನು ಅನಲೈಸ್ ಮಾಡಲು ಬಯಸುತ್ತೀರಾ ಅಂಥೇಳಿ. ಸೊ ನಾನು ಇಲ್ಲೇ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಡಿಸ್ಟೆನ್ಸ್ನ ಒಂದು ಕಂಪ್ಲೀಟ್ ಆಗಿರುವಂಥ ಅನಲೈಸ್ ನಮಗೆ ಇಲ್ಲಿ ತೋರಿಸುತ್ತೆ. ಸೊ ಅಗೇನ್ ಎಕ್ಸ್ ಪೊಸಿಷನ್ ನಮಗೆ, ವೈ ಪೊಸಿಷನ್ ಆ್ಯಂಡ್ ಜೆಡ್ ಪೊಸಿಷನ್ ನಮಗೆ ಕಂಪ್ಲೀಟ್ ಆಗಿರುವಂಥ ತೋರಿಸುತ್ತೆ, ರೈಟ್. ಸೊ ಇವಾಗ ನೋಡಿ ಸ್ನೇಹಿತರೆ, ಎಕ್ಸ್ ಪೊಸಿಷನ್ ಎಲ್ಲಿದೆ ಅಂತೇಳಿ ಎಕ್ಸ್ -63 ಅಂತೇಳಿ ತೋರಿಸ್ತಾ ಇದೆ. ಫ್ರಮ್ ಹಿಯರ್ ಟು ಹಿಯರ್ ಎಕ್ಸ್ 63. ಸೊ ನೋಡಿ ಎಕ್ಸ್ 63 ಇದೆ ಅಂತೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ವೈ ಈ ಹೈಟ್ ನೋಡಿ, ಫಸ್ಟ್ನೇ ಪಾಯಿಂಟ್, ಇದು ಗ್ರೀನ್ ಇರೋದು ಫಸ್ಟ್ನೇ ಪಾಯಿಂಟ್ ಆ್ಯಂಡ್ ರೆಡ್ ಇರೋದು ಸೆಕೆಂಡ್ನೇ ಪಾಯಿಂಟ್. ಸೊ ಫಸ್ಟ್ನೇ ಪಾಯಿಂಟ್, ಸೊ ಈ ಪಾಯಿಂಟಿಂದ ಇಲ್ಲಿಗೆ 84 ಡಿಸ್ಟೆನ್ಸಲ್ಲಿದೆ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ನಮಗೆ 65.089 ಇದೆ ಅಂತೇಳಿ ತೋರಿಸ್ತಾ ಇದೆ. ಅಗೇನ್ ನಮಗೆ ನೋಡಿ ಸ್ನೇಹಿತರೆ, ಇದು ನಮ್ಮ ಎಂಟೈರ್ಲಿ 360. ಸೊ ಈ ರೀತಿ ಸ್ಟ್ರೇಟ್ ಇರೋದು ನಮಗೆ 90 ಡಿಗ್ರಿ ಅಂತೇಳಿ ಕರಿತೀವಿ. ಸೊ 360ಯಲ್ಲಿ -90 ಇಲ್ಲಿ ಏನು ವ್ಯಾಲ್ಯೂ ಇರುತ್ತಲ್ಲ, ಸೊ ಅದನ್ನು ಮೈನಸ್ ಆಗಿದ್ರೆ ನಮಗೆ 270 ವ್ಯಾಲ್ಯೂ ಸಿಗುತ್ತೆ ಅಂತೇಳಿ ಇಲ್ಲಿ ತೋರಿಸ್ತಾ ಇರೋದು. ಆ್ಯಂಡ್ ಇವೆರಡು ಪಾಯಿಂಟ್ನ ಒಂದು ಡಿಸ್ಟೆನ್ಸ್ ಎಷ್ಟಿದೆ ನಮಗೆ 19.788 ಅಂತೇಳಿದೆ. ಆ್ಯಂಡ್ ನೋಡಿ ಇವಾಗ ಎಕ್ಸ್ ವ್ಯಾಲ್ಯೂ ತೋರಿಸ್ತಾ ಇಲ್ಲ, ನಾವು ವರ್ಟಿಕಲ್ ಲೈನ್ ಸೆಲೆಕ್ಟ್ ಮಾಡ್ಕೊಂಡಾಗ ವೈ ವ್ಯಾಲ್ಯೂ ತೋರಿಸುತ್ತೆ, ರೈಟ್. ಸೊ ವೈ ವ್ಯಾಲ್ಯೂ ತೋರಿಸ್ತಾ ಇದೆ. ಆ್ಯಂಡ್ ಇದು ನಿಮಗೆ ಯೂನಿಟ್ ಕೊಟ್ಟಿದ್ದಾನೆ, ರೈಟ್. ನೀವು ಸೆಂಟಿಮೀಟರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೆಂಟಿಮೀಟರ್ಸಲ್ಲಿ ಎಲ್ಲ ವ್ಯಾಲ್ಯೂಸನ್ನು ತೋರಿಸುತ್ತೆ. ಸೊ ಇನ್ನೊಂದು ಎಕ್ಸಾಂಪಲಿಂದ ತೋರಿಸ್ತೀನಿ ನಿಮಗೆ, ಇನ್ನೊಂದು ಎಕ್ಸಾಂಪಲ್, ರೈಟ್. ಸೊ ಇವಾಗ ಅನಲೈಸ್ ಡಿಸ್ಟೆನ್ಸ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್. ಸೊ ಇವಾಗ ನೋಡಿ, ಇವಾಗಿನ ಕ್ಲಾರಿಟಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಫಸ್ಟ್ನೇ ಪಾಯಿಂಟ್ ಸೆಕೆಂಡ್ ಕ್ವಾಡ್ರಂಟಲ್ಲಿ ಇದ್ದಾಗ ನಮಗೆ ಎಕ್ಸ್ ಮೈನಸಲ್ಲಿ ಬರುತ್ತೆ, ಫಸ್ಟ್ನೇ ಕ್ವಾಡ್ರಂಟಲ್ಲಿ ಎಕ್ಸ್ ಪಾಸಿಟಿವ್ ಆಗಿ ಬರುತ್ತೆ. ಸೊ ನೋಡಿ ಇಲ್ಲಿ ಎಂಟೈರ್ ನಮಗೆ ತೋರಿಸ್ತಾ ಇದೆ ಕ್ಲಿಯರಾಗಿ. ಸೊ ಎಕ್ಸ್ನ ಪೊಸಿಷನಲ್ಲಿದೆ -8 ಆ್ಯಂಡ್ ಫಸ್ಟ್ನೇ ಪಾಯಿಂಟ್ ಇದು ರೆಡ್ ಪಾಯಿಂಟಲ್ಲಿ ಇದಕ್ಕೆ ನಮಗೆ 83 ಪಾಯಿಂಟ್ ಪಾಸಿಟಿವಲ್ಲಿದೆ. ಆ್ಯಂಡ್ ವೈನ ಡಿಸ್ಟೆನ್ಸ್ ಫ್ರಮ್ ಹಿಯರ್ ಟು ಹಿಯರ್ ಬೋತ್ ಸೇಮ್ ಡಿಸ್ಟೆನ್ಸಲ್ಲಿದೆ, ರೈಟ್. ಸೊ ಅದೇ ರೀತಿ ನೋಡಿ, ಇವಾಗ ಇಲ್ಲಿ ಆ್ಯಂಗಲ್ 0 ಬಂದಿದೆ, ಯಾಕಂದರೆ ಇದು 0 ಪೊಸಿಷನ್. 360ಯಲ್ಲಿ 0 ಮೈನಸ್ ಹೋದರೆ ನಮಗೆ 360ಯಲ್ಲಿ 0 ಮೈನಸ್ ಹೋದರೆ ನಮಗೆ ಯಾವುದೇ ವ್ಯಾಲ್ಯೂ ನಮಗೆ ಬರೋದಿಲ್ಲ, ರೈಟ್.
ಸಪೋಸ್ ನಾನು ಬೇರೆ ಥರ ಸೆಲೆಕ್ಟ್ ಮಾಡ್ಕೊಂಡ್ರೆ ಮೈನಸ್ ಆಗಿ ಬರ್ತಾಯಿತ್ತು. ಆ್ಯಂಡ್ ಇವೆರಡ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಸೊ ಈ ರೀತಿ ಇವಾಗ ಎಕ್ಸ್ ಡಿಸ್ಟೆನ್ಸ್ ಬಂದಿದೆ, ಬಟ್ ಈ ರಿಮೈನಿಂಗ್ ಇರುವಂತಹ ಡಿಸ್ಟೆನ್ಸ್ ಬಂದಿಲ್ಲ. ಆ್ಯಂಡ್ ನೀವು ಇಲ್ಲಿ ಯೂನಿಟನ್ನು ಚೇಂಜ್ ಮಾಡಿದರೆ ನಿಮಗೆ ಆಟೋಮೆಟಿಕ್ಕಾಗಿ ನೀವು ಯಾವ ಸೆಲೆಕ್ಟ್ ಮಾಡಿರ್ತೀರಲ್ಲ ಒಂದು ಯೂನಿಟಲ್ಲಿ ವ್ಯಾಲ್ಯೂಸನ್ನು ತೋರಿಸುತ್ತೆ. ಇದು ಅನಲೈಸ್ ಡಿಸ್ಟೆನ್ಸ್ ಬಗ್ಗೆ. ನೆಕ್ಸ್ಟ್ ಅನಲೈಸ್ ಡಿಸ್ಟೆನ್ಸ್ ಅಲಾಂಗ್ ಕರ್ವ್ ಅನ್ನೋದು ಇದರ ಸಿಂಪಲ್. ಅದು ನಾವು ಕರ್ವ್ನ ಒಂದು ಡಿಸ್ಟೆನ್ಸ್ ಬಗ್ಗೆ ನಾವು ಇವಾಗ ನಾನು ಇಲ್ಲೊಂದು ಕರ್ವ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ರೈಟ್. ಸೊ ಇದರ ಒಂದು ಕಂಪ್ಲೀಟ್ ಮಾಹಿತಿ ನಮಗೆ ಸಿಗುತ್ತೆ. ಸೊ ಡಿಸ್ಟೆನ್ಸ್ ಎಷ್ಟಿದೆ, ಇದರ ಒಂದು ಆ್ಯಂಗಲ್ ನೋಡಿ 360 ಡಿಗ್ರಿ ಆ್ಯಂಗಲ್ ಇದೆ ಅಂತೇಳಿ. ಸೊ ರೈಟ್, ಸೊ ಈ ರೀತಿ ಇದು ಒಂದು ಕರ್ವ್ನ ಅನಲೈಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇದು ಅಷ್ಟೊಂದೇನು ಯೂಸ್ ಇಲ್ಲ, ರೆಸ್ಟ್ ಸ್ಕಿಪ್ ಮಾಡ್ತಾ ಇದ್ದೀನಿ, ರೈಟ್. ಇಂಪಾರ್ಟೆಂಟ್ ಇರೋದು ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ, ರೈಟ್. ಅನಲೈಸ್ ಟೂಲ್ ಪಾತ್. ಅನಲೈಸ್ ಟೂಲ್ ಪಾತ್ ಅನ್ನೋದು ನಮಗೆ ಪ್ರೋಗ್ರಾಮಲ್ಲಿ ಯೂಸ್ ಆಗುತ್ತೆ, ರೈಟ್. ಪ್ರೋಗ್ರಾಮಲ್ಲಿ ಸೊ ಸಪೋಸ್ ನೋಡಿ ಎಕ್ಸಾಂಪಲ್ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಅಂತೇಳಿ. ಸೊ ನಾನಿವಾಗ ಒಂದು ಲೈನನ್ನು ಡ್ರಾ ಮಾಡ್ಕೊತೀನಿ, ರೈಟ್. ಸೊ ಈಗ ಆಲ್ರೆಡಿ ಲೈನ್ ಡ್ರಾ ಆಗಿದೆ. ಸೊ ಈ ರೀತಿ ಆಫ್ಸೆಟ್ ಮಾಡ್ತಾ ಇದ್ದೀನಿ ಇವಾಗ, ರೈಟ್. ಸೊ ಅನಲೈಸ್ ಟೂಲ್ ಪಾತ್ ಅನ್ನೋದು, ಸೊ ನಾವು ಇವಾಗ ಪ್ರೋಗ್ರಾಮ್ ಮಾಡುವಾಗ ನಮಗೆ ಫಸ್ಟ್ನೇ ಟೂಲ್ ಇಲ್ಲಿಗೆ ಮೂವ್ ಆಗಿರುತ್ತೆ, ರೈಟ್. ನೆಕ್ಸ್ಟ್ ಇದಾದಮೇಲೆ ಒಂದು 5 mm ಡೌನಲ್ಲಿ ಮೂವ್ ಆಗಿರುತ್ತೆ, ಅದಾದಮೇಲೆ ಇನ್ನೊಂದು 5 mm ಡೌನಲ್ಲಿ ಆಗಿರುತ್ತೆ, ನೆಕ್ಸ್ಟ್ ಇನ್ನೊಂದು 5 mm ಡೌನಲ್ಲಿ. ಸೊ ಈ ರೀತಿ ಟೂಲ್ ಮೂವ್ಮೆಂಟ್ ಆಗಿರುತ್ತೆ. ಸೊ ಈ ಡಿಸ್ಟೆನ್ಸ್ ನಮಗೆ 0.5. ಸೊ ಫ್ರಮ್ ಹಿಯರ್ ಟು ಹಿಯರ್ ಆಲ್ಸೋ 0.5, ಫ್ರಮ್ ಹಿಯರ್ ಟು ಹಿಯರ್ 5 ಅಂದ್ಕೊಳ್ಳಿ. ಸೊ ಈ ಅನಲೈಸ್ ಟೂಲ್ ಪಾತ್ ಅನ್ನೋದು ಈ ಟೂಲ್ ಪಾತ್ ನಾವು ಟೂಲ್ ಮೂವ್ಮೆಂಟ್ ಆಗಿರುತ್ತಲ್ಲ ಅದರ ಒಂದು ಡಿಸ್ಟೆನ್ಸನ್ನು ಅನಲೈಸ್ ಮಾಡುತ್ತೆ. ಸೊ ಇದು 0 ಇದರಿಂದ 0.5. ಸೊ ಅಗೇನ್ ಇಲ್ಲಿ 0.5 ಇರುತ್ತೆ, ಬಟ್ ಇಲ್ಲಿಂದ ಎಷ್ಟಾಗುತ್ತೆ 1 mm ಆಗುತ್ತೆ. ಈ ರೀತಿ ನೆಕ್ಸ್ಟ್ ಈ 0 ಪಾಯಿಂಟಿಂದ ಇಲ್ಲಿಗೆ 1.5. ಸೊ ಈ ರೀತಿ ಒಂದು ಟೂಲ್ ಪಾತ್ನ ಡಿಸ್ಟೆನ್ಸನ್ನು ಅನಲೈಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ನಿಮ್ಗೆ ಅದನ್ನು ಪ್ರೋಗ್ರಾಮಲ್ಲಿ ಇನ್ನೂ ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೇನೆ, ರೈಟ್. ಜಸ್ಟ್ ಟೂಲ್ ಪಾತ್ನ ಡಿಸ್ಟೆನ್ಸನ್ನು ಅನಲೈಸ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ, ರೈಟ್. ಆ್ಯಂಡ್ ನೆಕ್ಸ್ಟ್ ಒಂದು ನಮಗೆ ಡೈನಾಮಿಕ್ ಅಂತೇಳಿ ಆಪ್ಷನ್ಸ್ ಇದೆ. ಸೊ ಡೈನಾಮಿಕ್ ಆ್ಯಂಡ್ ಇದರಲ್ಲಿ ಇನ್ನೂ ಒಂದು ಪೊಸಿಷನ್ ಅಂತೇಳಿ ಬರುತ್ತೆ. ಡೈನಾಮಿಕ್ ಅಂದರೆ ಏನಿಲ್ಲ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಏರೋ ಮಾರ್ಕ್ ಇರುತ್ತೆ. ಆ ಏರೋ ಮಾರ್ಕು ನಾವು ಯಾವ ಒಂದು ಪೊಸಿಷನ್ಗೆ ತಗೊಂಡು ಹೋಗ್ತೀವಲ್ಲ, ಸೊ ಅದರ ಒಂದು ಮಾಹಿತಿ ಕೊಡುತ್ತೆ. ಆ್ಯಂಡ್ ಪೊಸಿಷನ್ ಅನ್ನೋದು ಸಿಂಪಲ್ ಆಗಿ ನಾವು ಯಾವುದೇ ಒಂದು ಪೊಸಿಷನ್ ಕ್ಲಿಕ್ ಮಾಡಿ ಅದರ ಎಲ್ಲ ಮಾಹಿತಿ ನಮಗೆ ಕೊಡುತ್ತೆ. ಸೊ ನೋಡಿ ನಾನು ಇವಾಗ ಡೈನಾಮಿಕ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ರೈಟ್. ಅಗೇನ್ ಇಲ್ಲಿ ನಮಗೆ ಹೇಳ್ತಾ ಇದೆ ಸೆಲೆಕ್ಟ್ ದ ಎಂಟಿಟಿ ಟು ಅನಲೈಸ್ ಅಂತೇಳಿ. ಸೊ ಈ ರೀತಿ ನಾವು ಎಂಟಿಟಿ ಸೆಲೆಕ್ಟ್ ಮಾಡ್ಕೊಂಡ್ಲಿ. ನೋಡಿ ಸ್ನೇಹಿತರೆ, ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಮೂವ್ಮೆಂಟ್ ಮಾಡಿ. ಸೊ ಮೂವ್ಮೆಂಟ್ ಮಾಡಿದಾಗೆಲ್ಲ ನಮ್ಗೆ ಅಲ್ಲಿ ಪಾಯಿಂಟ್ ಆ್ಯಂಡ್ ಟ್ಯಾನ್ಸೆಂಟ್ ಸೊ ಎರಡು ನಮಗೆ ವೇರಿಯೇಷನ್ ಆಗ್ತಾ ಇದೆ, ರೈಟ್. ಸೊ ಈ ರೀತಿ ನೀವು ಯಾವ ಪೊಸಿಷನ್ ಮೇಲೆ ತಗೊಂಡು ಹೋಗ್ತಿರಲ್ಲ, ಸೊ ಆ ಒಂದು ಪೊಸಿಷನ್ನ ಎಂಟೈರ್ಲಿ ವ್ಯಾಲ್ಯೂ ನಮಗೆ ಇಲ್ಲಿ ತೋರಿಸುತ್ತೆ, ಸಿಂಪಲ್ ಆಗಿ ಡೈನಾಮಿಕ್ ಅನ್ನೋದು, ರೈಟ್. ಈ ರೀತಿ ಮೂವ್ಮೆಂಟ್ ಮಾಡಿ ನೋಡಿ, ಆಲ್ರೆಡಿ ವ್ಯಾಲ್ಯೂಸ್ ಎಲ್ಲ ಚೇಂಜ್ ಆಗ್ತಾ ಇದೆ. ಸೊ ನೋಡ್ಬೋದು ಅಲ್ಲಿ ಪಾಯಿಂಟ್ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಅದೇ ರೀತಿ ಈ ಒಂದು ಡೈನಾಮಿಕ್ ಆಪ್ಷನ್ಸ್ ತಗೊಂಡು ಸರ್ಕಲ್ ಮೇಲೆ ಕ್ಲಿಕ್ ಮಾಡಿದರೆ ಇದರ ಒಂದು ರೇಡಿಯಸ್, ಡಯಾಮೀಟರ್, ಪೊಸಿಷನ್, ಸೊ ಈ ರೀತಿ ಆ್ಯಂಡ್ ಆ್ಯಂಗಲ್, ರೈಟ್. ಸೊ ಎಂಟೈರ್ಲಿ ಮಾಹಿತಿ ನಮಗೆ ತೋರಿಸುತ್ತೆ. ನೀವು ಎಲ್ಲಿ ಮೂವ್ಮೆಂಟ್ ಆಗ್ತಿರಲ್ಲ, ಸೊ ಅಲ್ಲಿರೋ ಒಂದು ವ್ಯಾಲ್ಯೂಸ್ ಎಲ್ಲ ನಮಗೆ ಡೀಟೇಲ್ ಆಗಿ ತೋರಿಸುತ್ತೆ. ಸೊ ಇದು ಒಂದು ಡೈನಾಮಿಕ್ ಬಗ್ಗೆ. ಸೊ ಅದೇ ರೀತಿ ಇದರ ಆದಮೇಲೆ ನಮಗೆ ಪೊಸಿಷನ್ ಅಂತೇಳಿ ಬರುತ್ತೆ. ನೋಡಿ ಸ್ನೇಹಿತರೆ, ಈ ಒಂದು ಪೊಸಿಷನ್ ಸಿಂಪಲ್. ಸೊ ನಾನು ಇವಾಗ 0 ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಎಂಟೈರ್ಲಿ ವ್ಯಾಲ್ಯೂ ನೋಡಿ X, Y, Z 0 ಅಂತೇಳಿ ಬರ್ತಾ ಇದೆ. ಸೊ ಈ ಫಸ್ಟ್ ಕ್ವಾಡ್ರೆಂಟ್ ಕ್ಲಿಕ್ ಮಾಡಿದಾಗ ನೋಡಿ ಪಾಸಿಟಿವ್ ಅಲ್ಲಿ ತೋರಿಸ್ತಾ ಇದೆ ಎಲ್ಲವೂ. ಆ್ಯಂಡ್ ಈ ಕಡೆ ಕ್ಲಿಕ್ ಮಾಡಿದಾಗ ಸೊ ಎಕ್ಸ್ ಮೈನಸ್ ಅಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ಥರ್ಡ್ ಕ್ವಾಡ್ರೆಂಟ್ ಕ್ಲಿಕ್ ಮಾಡಿದಾಗ ನೋಡಿ ಎಕ್ಸ್ ಆ್ಯಂಡ್ ವೈ ಎರಡು ನೆಗೆಟಿವ್ ಆಗಿ ತೋರಿಸ್ತಾ ಇದೆ. ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಎಕ್ಸ್ ಪಾಸಿಟಿವ್, ವೈ ನೆಗೆಟಿವ್ ಅಲ್ಲಿ. ಸೊ ಈ ರೀತಿ ನೀವು ಯಾವುದೇ ಒಂದು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಅದರ ಒಂದು ಎಂಟೈರ್ಲಿ ಮಾಹಿತಿ, ಸೊ ಅದರ ಒಂದು ಪೊಸಿಷನ್ ಬಗ್ಗೆ ಡೀಟೇಲ್ ಆಗಿರುವಂತಹ ಮಾಹಿತಿಯನ್ನು ನಮಗೆ ಡೈನಾಮಿಕ್ ಆಪ್ಷನ್ಸ್ ಕೊಡುತ್ತೆ, ರೈಟ್. ಸೊ ನೆಕ್ಸ್ಟ್ ಆಪ್ಷನ್ಸ್ ಬಂದು ಆ್ಯಂಗಲ್ ಬಗ್ಗೆ ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಸೊ ನೋಡಿ ಸ್ನೇಹಿತರೆ, ಇವಾಗ ನಾನು ಆ್ಯಂಗಲ್ ಮೇಲೆ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಂಗಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್. ನೋಡಿ ಸ್ನೇಹಿತರೆ, ಇಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಆಗುತ್ತೆ. ಸೊ ಆ್ಯಂಗಲ್ನ ಪ್ರಾಪರ್ಟಿ ಮೇಲೆ ನೋಡಿ, ಇಲ್ಲಿ ನಮಗೆ 2 ಲೈನ್ಸ್ ಅಂತೇಳಿ ಓಪನ್ ಆಗಿದೆ ಆ್ಯಂಡ್ 3 ಪಾಯಿಂಟ್ಸ್ ಅಂತೇಳಿ ಓಪನ್ ಆಗಿದೆ. ಸೊ 2 ಲೈನ್ಸ್ ಅಂದರೆ ಸಿಂಪಲಾಗಿ ಫಸ್ಟ್ ಲೈನ್ ಆ್ಯಂಡ್ ಸೆಕೆಂಡ್ ಲೈನ್ನ ಒಂದು ಆ್ಯಂಗಲ್ನ ಮೆಜರ್ ಮಾಡೋದಕ್ಕೆ 3 ಪಾಯಿಂಟ್ಸ್ ಅಂದರೆ ನೀವು ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಅಂತೇಳಿ 3 ಪಾಯಿಂಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ 2 ಲೈನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ನೋಡಿ. ಸೊ ನಾನು ಇವಾಗ ಫಸ್ಟ್ ಲೈನ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸೆಕೆಂಡ್ ಲೈನ್ ಸೆಲೆಕ್ಷನ್ ಮಾಡಿದ್ದೀನಿ. ಸೊ ಇದು ಸೆಲೆಕ್ಟ್ ಮಾಡಿದಾಗ ಈ ರೀತಿ ಒಂದು ನಮಗೆ ಟ್ರಯಾಂಗಲ್ ಶೇಪ್, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಶೇಪ್ ಟೈಪ್ ಒಂದು ಇಮ್ಯಾಜಿನ್ ಥರ ಬಂದಿದೆ ಇಲ್ಲಿ, ರೈಟ್. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಿದೆ ನಮಗೆ ಇವಾಗ ಫಸ್ಟ್ ಆ್ಯಂಗಲ್ ಅಂದರೆ ಏನು, ಸೆಕೆಂಡ್ ಆ್ಯಂಗಲ್ ಅಂದರೆ ಏನು, ಇದು ಬಹಳಷ್ಟು ಕನ್ಫ್ಯೂಷನ್ ಆಗುವಂತಹ ಕಾನ್ಸೆಪ್ಟ್. ಸೊ ಫಸ್ಟ್ ಆ್ಯಂಗಲ್ ಅಂದರು, ಸೊ ಇವೆರಡು ನಡುವೆ ಇರುವಂತಹ ಆ್ಯಂಗಲ್ 90 ಡಿಗ್ರಿ ಇದೆ, ರೈಟ್. ಫಸ್ಟ್ ಲೈನ್ ಆ್ಯಂಡ್ ಸೆಕೆಂಡ್ ಲೈನ್ ನಡುವೆ ಇರುವಂತಹ ಡಿಸ್ಟೆನ್ಸ್ 90 ಡಿಗ್ರಿ. ಸೊ ಇಲ್ಲಿ ಸೆಕೆಂಡ್ ಆ್ಯಂಗಲ್ ಏನಿದೆ ನೋಡಿ ಸ್ನೇಹಿತರೆ, ಇದು 360ಯಲ್ಲಿ ಈ
90ಯನ್ನು ಮೈನಸ್ ಮಾಡಿದರೆ ನಮಗೆ 270 ವ್ಯಾಲ್ಯೂ ಬರುತ್ತೆ, ಅದನ್ನು ತೋರಿಸ್ತಾ ಇರೋದು. ಸೊ ನೋಡಿ ಇವಾಗ ಇದು ನಮಗೆ 90 ಡಿಗ್ರಿ ಆಯಿತು. ಇದು 360ಯಲ್ಲಿ ರೈಟ್. ಸೊ ಇದು ಜೀರೋಯಿಂದ ಇಲ್ಲಿಗೆ 270 ಪ್ಲಸ್ ಈ 90 ಟೋಟಲ್ ಆಗಿ 360 ಇರುತ್ತೆ ನಮಗೆ ರೈಟ್. 360ಯಲ್ಲಿ ನಮಗೆ ಮೈನಸ್ 90 ಹೋದರೆ 270 ಆ್ಯಂಗಲ್ ಅಂತ ತೋರಿಸ್ತಾ ಇದೆ. ಸೊ 0, ಸೊ 270 ಪ್ಲಸ್ ಇದೊಂದು ನಮಗೆ 90, ಈ ರೀತಿ ನಾವು ಅಗೇನ್ ನಮಗೆ ಇಲ್ಲಿ 3 ಪಾಯಿಂಟ್ ಅಂತೇಳಿ ಒಂದು ಆಪ್ಷನ್ಸ್ ಇದೆ. ಇದು ಸಿಂಪಲ್ ನಾವು ಪಾಯಿಂಟ್ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ದೆನ್ ಥರ್ಡ್ ಪಾಯಿಂಟ್, ಈ ರೀತಿ 3 ಪಾಯಿಂಟ್ನ ಸೆಲೆಕ್ಷನ್ ಮಾಡ್ಕೊಂಡ್ರೆ ಸೊ ನಿಮಗೆ ಈ 3 ಪಾಯಿಂಟ್ನ ಒಂದು ಆ್ಯಂಗಲ್ ಬಗ್ಗೆ ನಮಗೆ ತೋರಿಸುತ್ತೆ. ಸೊ ಇವಾಗ ಡಿಫ್ರೆಂಟಾಗಿ ತೋರಿಸ್ತಾ ಇದೆ ಅಂದರೆ ನೀವು ಇದು ಫಸ್ಟ್ ಆ್ಯಂಗಲ್ ನಮಗೆ ತೋರಿಸ್ತಾ ಇರೋದು ನಮಗೆ. ಸೊ ಪಾಯಿಂಟ್ ಕೂಡ ನಾವು ಇಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡಿರೋಂಗಿಲ್ಲ, ಅದಕ್ಕೆ ಇಲ್ಲಿ ವೇರಿಯೇಷನ್ ತೋರಿಸ್ತಾ ಇರೋದು ನಮಗೆ. ಸೊ ಇದು ನಮಗೆ ಫಸ್ಟ್ ಆ್ಯಂಗಲ್ ನಡೆಯುವಂತಹ ಡಿಸ್ಟೆನ್ಸ್. ಸೊ ಇವಾಗ ನೋಡಿ ಸ್ನೇಹಿತರೆ, ಇದು ಫಸ್ಟ್ ಆ್ಯಂಗಲ್ನಲ್ಲಿ ಇರುವಂಥ ಡಿಸ್ಟೆನ್ಸ್. ಸೊ ಎಂಟೈರ್ಲಿ ನಮಗೆ 360ಯಲ್ಲಿ ಸೊ ಇಷ್ಟು ನಮಗೆ 39.81 ಮೈನಸ್ ಮಾಡಿದರೆ ನಮಗೆ ಇಷ್ಟು 360 ವ್ಯಾಲ್ಯೂಸ್ ಬರುತ್ತೆ ಅಂತೇಳಿ ತೋರಿಸ್ತಾ ಇರೋದು ರೈಟ್. ಸೊ ಇದು ನಮಗೆ 2 ಪಾಯಿಂಟ್ ಆ್ಯಂಡ್ 3 ಪಾಯಿಂಟ್ ನಡುವಿರುವಂಥ ಡಿಸ್ಟೆನ್ಸ್ ರೈಟ್. ಸೊ ಇದು 0 ಅಂದ್ಕೊಳ್ಳಿ. ಸೊ ಇಲ್ಲಿ ಈ ರೀತಿ ಬರ್ತೀವಿ ನಾವು ಕ್ಲಾಕ್ ವೈಸ್ ಬಂದಾಗ ನಮಗಿದು 320.1 ಇರುತ್ತೆ. ಆ್ಯಂಡ್ ಹಿಯರ್ ನಮಗೆ 39.891, ಇದು ಟೋಟಲ್ ಆಗಿ ನಮಗೆ 360 ಡಿಗ್ರಿಯಲ್ಲಿ ಬರುತ್ತೆ ರೈಟ್. ಸೊ ಇಲ್ಲಿ ನಮಗೆ ಲೈನ್ಸ್ ಆ್ಯಂಡ್ ಪಾಯಿಂಟ್ಸ್ ಅಂತೇಳಿ 3 ಆಪ್ಷನ್ಸ್ ಇದೆ. ಸೊ ಈ ರೀತಿ ನೀವು ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಇದರ ಆ್ಯಂಗಲ್ನ ಫೈಂಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ ರೈಟ್. ಜಾಸ್ತಿ ಯೂಸ್ ಮಾಡೋದು ನಾವು 2 ಲೈನ್ಸ್ ಬಗ್ಗೆ ಸಿಂಪಲ್ ರೈಟ್. ಫಸ್ಟ್ ಲೈನ್, ಸೆಕೆಂಡ್ ಲೈನ್ ಸೆಲೆಕ್ಷನ್ ಮಾಡಿದ್ರೆ ಇದರ ಒಂದು ವ್ಯಾಲ್ಯೂಸ್ ಎಲ್ಲ ನಿಮಗೆ ತೋರಿಸುತ್ತೆ ರೈಟ್. ಸೊ ಇದು ಬಂದು ನಮಗೆ ಆ್ಯಂಗಲ್ ಬಗ್ಗೆ. ಸೊ ಇದರಲ್ಲಿ ಇನ್ನೊಂದು ಆ್ಯಂಗಲ್ ಡ್ರಾಫ್ಟ್ ಅಂತೇಳಿ ಇರುತ್ತೆ. ಸೊ ಡ್ರಾಫ್ಟ್ ಆ್ಯಂಗಲ್ ಅಂತೇಳಿ ಇದು ಅಷ್ಟೊಂದು ಯೂಸ್ ಆಗೋದಿಲ್ಲ, ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ನಮಗೆ ಚೈನ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಸ್ನೇಹಿತರೆ. ನೋಡಿ ಚೈನ್ನ ಸೆಲೆಕ್ಷನ್ ಮಾಡಿದಾಗ ನೀವು ಸಿಂಪಲಾಗಿ ಈ ರೀತಿ ಒಂದು ಚೈನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಈ ಚೈನ್ ಸೆಲೆಕ್ಟ್ ಮಾಡಿದಾಗ ಅಗೇನ್ ಈ ರೀತಿ ಒಂದು ಪ್ರಾಪರ್ಟೀಸ್ ಬರುತ್ತೆ. ಇದನ್ನು ಓಕೆ ಮಾಡಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಮಗೆ ಈ ಚೈನ್ ಎಂಟೈರ್ಲಿ ಮಾಹಿತಿ ನಮಗೆ ಸಿಗುತ್ತೆ. ನಂಬರ್ ಆಫ್ ಚೈನ್ಸ್ ಎಷ್ಟಿದೆ 1 ಸೆಲೆಕ್ಷನ್ ಮಾಡಿದ್ದು. ಸೊ ಇದರಲ್ಲಿ ಎಂಟಿಟೀಸ್ ಎಷ್ಟಿದೆ, ಟೋಟಲ್ ಆಗಿ 4 ಎಂಟಿಟೀಸ್ ಅಂದರೆ 4 ಸೈಡ್ಸ್ ಇದೆ, 1 2 3 4 ಅಂತೇಳಿ. ಆ್ಯಂಡ್ ಈ ರೀತಿ ಈ ಒಂದು ಸೆಲೆಕ್ಟ್ ಮಾಡಿರುವಂತಹ ಚೈನ್ ಎಂಟೈರ್ಲಿ ಮಾಹಿತಿ ನಮಗಿಲ್ಲಿ ಕೊಡುತ್ತೆ ರೈಟ್. ಸೊ ಬೇಕಿದ್ರೆ ನಾನು ಚೈನ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಸರ್ಕಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ದೆನ್ ಕ್ಲಿಕ್ ಓಕೆ ಆ್ಯಂಡ್ ಸೇ ಅಗೇನ್ ಓಕೆ. ಸೊ ನೋಡಿ ಇವಾಗ ನಂಬರ್ ಆಫ್ ಚೈನ್ಸ್ 1 ಆ್ಯಂಡ್ ಇಲ್ಲಿ ಸರ್ಕಲ್ ಎಲ್ಲ ಕೂಡಿ ನಮಗೆ ಒಂದೇ ಒಂದು ಎಂಟಿಟಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ತಿದ್ದಕ್ಕೆ ನಂಬರ್ ಆಫ್ ಎಂಟಿಟೀಸ್ 1 ಅಂತೇಳಿ ತೋರಿಸ್ತಾ ಇದೆ. ಇದು ಬಂದು ಚೈನ್ ಬಗ್ಗೆ. ಸೊ ಅಗೇನ್ ಇಲ್ಲಿ ಕೌಂಟರ್ ಇದೆ. ಸೊ ಕೌಂಟರ್ ಕೂಡ ಅಷ್ಟೊಂದು ಯೂಸ್ ಆಗೋದಿಲ್ಲ ರೈಟ್, ಅದು ಕೂಡ ಸ್ಕಿಪ್ ಮಾಡ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಆಗಿದೆ, ನಾವು ಬೇಗ ಕ್ಲಾಸನ್ನು ಕಂಪ್ಲೀಟ್ ಮಾಡ್ಕೊತ ಹೋಗಿ. ನೆಕ್ಸ್ಟ್ ಆಪ್ಷನ್ಸ್ ಈಸ್ ಚೆಕ್ ಸಾಲಿಡ್. ಸೊ ಈ ಚೆಕ್ ಸಾಲಿಡ್ ನೋಡಿ ಸ್ನೇಹಿತರೆ, ಸಿಂಪಲಾಗಿ ನಾವು ಡ್ರಾ ಮಾಡಿರುವಂತಹ ಸಾಲಿಡಲ್ಲಿ ಏನಾದರೂ ಎರರ್ ಆ್ಯಂಡ್ ನಾವು ಡ್ರಾ ಮಾಡಿರುವಂತಹ ಸಾಲಿಡ್ನ ಒಂದು ಡೆನ್ಸಿಟಿ ಚೆಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಅದಕ್ಕಂತೇಳಿ ನಾವು ಒಂದು ಸಾಲಿಡನ್ನು ಕ್ರಿಯೇಟ್ ಮಾಡಿದ್ದೀನಿ ಇವಾಗ. ಸೊ ನೋಡಿ ಸ್ನೇಹಿತರೆ, ಸಿಂಪಲಾಗಿ ಸೊ ಈ ಚೆಕ್ ಸಾಲಿಡ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ನೀವು ಯಾವುದೇ ರೀತಿಯ ಎರರ್ ಇದ್ದರೆ ಇದು ಡಿಟೆಕ್ಟ್ ಆಗುತ್ತೆ. ಸೊ ಇಲ್ಲಿ 0 ಎರರ್ ಡಿಟೆಕ್ಟ್ ಅಂತೇಳಿ ಹೇಳ್ತಾ ಇದೆ. ಇದು ಅಷ್ಟೊಂದು ಏನು ಯೂಸ್ ಆಗೋದಿಲ್ಲ. ಸೊ ಇದರಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಸಾಲಿಡ್ ಮತ್ತು ಮೆಸ್ ಪ್ರಾಪರ್ಟೀಸ್ ಅಂತೇಳಿ. ಸೊ ಈ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೆಲೆಕ್ಟ್ ಮಾಡಿ ನೀವು ಸಾಲಿಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ಒಂದು ಡೆನ್ಸಿಟಿ ನೀವು ಇವಾಗ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದರ ಒಂದು ಡೆನ್ಸಿಟಿ ನಿಮಗೆ ಗೊತ್ತಿರಬೇಕು, ಅಲ್ಯೂಮಿನಿಯಂ. ಸೊ ಅದರ ಒಂದು ಡೆನ್ಸಿಟಿ ನಿಮಗೆ ಗೊತ್ತಾಗ ಅದರ ಒಂದು ವ್ಯಾಲ್ಯೂಸನ್ನು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಅದರ ಬಗ್ಗೆ ಇರುವಂತಹ ಎಲ್ಲ ಮಾಹಿತಿ ನಮಗೆ ಇಲ್ಲಿ ಸಿಗುತ್ತೆ. ಸೆಂಟರ್ ಆಫ್ ಗ್ರಾವಿಟಿ, ಮಾಸ್ ರೈಟ್. ಸೊ ಇದನ್ನು ನೀವು ಕೂಡ ಯಾವ ಒಂದು ಯೂನಿಟಲ್ಲಿ ಬೇಕೋ ಆ ಒಂದು ಯೂನಿಟಲ್ಲಿ ನೀವು ಎಂಟರ್ ಮಾಡ್ಬೋದು ರೈಟ್. ಸೊ ನಮಗೆ ಪ್ರೋಗ್ರಾಮ್ ರಿಲೇಟೆಡಲ್ಲಿ ಇದು ಅಷ್ಟೊಂದೇನು ಯೂಸ್ ಆಗೋದಿಲ್ಲ. ಸೊ ಇದಾದಮೇಲೆ ನಮಗೆ ನೆಕ್ಸ್ಟ್ ಆಪ್ಷನ್ಸ್, ಜಸ್ಟ್ ಅ ಮಿನಿಟ್. ಓಕೆ, ಸೊ 2D ಏರಿಯಾ. ಸೊ 2D ಏರಿಯಾ ನೋಡಿ ಸ್ನೇಹಿತರೆ, ಸಿಂಪಲಾಗಿ ನಾವು ಏರಿಯಾ ಫೈಂಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಈ ರೀತಿ ಒಂದು ಏರಿಯಾನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಇದರ ಒಂದು ಎಂಟೈರ್ಲಿ ಮಾಹಿತಿ ನಮಗೆ ಇಲ್ಲಿ ಸಿಗುತ್ತೆ. ಏರಿಯಾ ಆಗಿರಲಿ, ಪೆರಿಮೀಟರ್ ಆಗಿರಲಿ, ಸೊ ಒಂದು ಕಾರ್ಡ್ ಹೈಟ್ ಆಗಿರಲಿ, ಸೊ ಎಂಟೈರ್ಲಿ ಮಾಹಿತಿ ನಮಗಿಲ್ಲಿ ಸಿಗುತ್ತೆ ರೈಟ್. ಸೊ ಅದೇ ರೀತಿ ಇದರಲ್ಲಿ ನೆಕ್ಸ್ಟ್ ಸರ್ಫೇಸ್ ಏರಿಯಾ ಅಂತೇಳಿದೆ. ಸರ್ಫೇಸ್ ಏರಿಯಾ ಫೈಂಡ್ ಮಾಡೋದಕ್ಕೆ ಈ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ ರೈಟ್ ಸ್ನೇಹಿತರೆ. ನೋಡಿ ಸೆಲೆಕ್ಟ್ ಸಾಲಿಡ್ ಫೇಸ್ ಆರ್ ಸರ್ಫೇಸ್ ಅಂತೇಳಿ ಆಪ್ಷನ್ಸ್ ಇದೆ. ನಾನು ಇದರ ಒಂದು ಸಾಲಿಡ್ ಫೇಸನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಗೇನ್ ಇದರಲ್ಲಿರುವಂತಹ ಟೋಟಲ್ ಸರ್ಫೇಸ್ ಏರಿಯಾ ಬಗ್ಗೆ ಆ್ಯಂಡ್ ಇದರ ಒಂದು ಹೈಟ್ ಬಗ್ಗೆ, ಸೊ ಇದು ನಮಗೆ ಅನಲೈಸ್ ಮಾಡೋದಕ್ಕೆ ಯೂಸ್ ಆಗುವಂತಹ ಒಂದು ಕಮೆಂಟ್ಸ್ಗಳು ರೈಟ್. ಸೊ ನೆಕ್ಸ್ಟ್ ಇದು ಮೇನ್ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಅಂದರು. ನಾವು ಲಾಟ್ ಆಫ್ ಡ್ರಾಯಿಂಗ್ಸನ್ನು ಡ್ರಾ ಮಾಡಿರ್ತೀವಿ, ಪಾಯಿಂಟ್ ಡ್ರಾ ಮಾಡ್ತೀವಿ, ಈ ರೀತಿ ಸರ್ಕಲ್ ಆಗಿರಲಿ ಏನೇನೋ ಡ್ರಾ ಮಾಡಿರ್ತೀವಿ, ನಮಗೆ ಕಾಣ್ತಾ ಇರೋಂಗಿಲ್ಲ. ಸೊ ಅವಾಗ ಜಸ್ಟ್ ನೀವು ಸ್ಟ್ಯಾಟಿಸ್ಟಿಕ್ನ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ತೋರಿಸುತ್ತೆ. ಟೋಟಲಾಗಿ 8 ಲೈನ್ ಒಂದು ಆರ್ಕ್ ಇದ್ದು ಈ ಒಂದು ಡ್ರಾಯಿಂಗ್ ಸೀಟಲ್ಲಿ ಇದೆ ಅಂತೇಳಿ ನಮಗೆ ತೋರಿಸುತ್ತೆ ರೈಟ್. ನೋಡಿ 4
ಆ್ಯಂಡ್ 4 ಆ್ಯಂಡ್ ದಿಸ್ ಒನ್ ಈಸ್ 1 ಆರ್ಕ್ ಈ ರೀತಿ ರೈಟ್. ಸೊ ಇದು ಬಂದು ನಮಗೆ ಅನಲೈಸ್ ಬಗ್ಗೆ. ಸೊ ಅದೇ ರೀತಿ ನಮಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಜಸ್ಟ್ ಕಮ್ಯಾಂಡ್ ಫೈಂಡರ್ ಅಂತೇಳಿ ಇದರಲ್ಲಿ. ಸೊ ಈ ಆಪ್ಷನ್ಸ್ ಯೂಸ್ ಮಾಡಿ ನಮ್ಮ ಮಾಸ್ಟರ್ ಕ್ಯಾಮಲ್ಲಿ ಇರುವಂತಹ ಕಮ್ಯಾಂಡ್ಸನ್ನು ಫೈಂಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಈ ಕಮ್ಯಾಂಡನ್ನು ಕ್ಲಿಕ್ ಮಾಡಿದ ತಕ್ಷಣ ಹಾಗೆ ಇನ್ನೊಂದು ಪ್ರಾಪರ್ಟೀಸ್ ಬಾರ್ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಜಸ್ಟ್ ಇವಾಗ ನಾನು ಕಟ್ ಅಂತೇಳಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಕಟ್ಟನ್ನು ಟೈಪ್ ಮಾಡಿದಾಗ ನಮಗೆ ಇದು ಹೇಳುತ್ತೆ ಹೋಮಲ್ಲಿ ಕ್ಲಿಪ್ ಬೋರ್ಡ್ಸಲ್ಲಿ ಇದೆ ಅಂತೇಳಿ. ನೋಡಿ ಇದು ಹೋಮಲ್ಲಿ ಕ್ಲಿಪ್ ಬೋರ್ಡ್ಸಲ್ಲಿ ನಮಗೆ ಈ ರೀತಿ ಸಿಗುತ್ತೆ ಅಂತೇಳಿ ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ ರೈಟ್. ಸೊ ಇದು ಬಂದು ಎಂಟೈರ್ಲಿ ಹೋಮ್ ಕಮ್ಯಾಂಡ್ ಬಗ್ಗೆ. ಸೊ ಇನ್ನು ಏನಾದರೂ ನಿಮಗೆ ಇನ್ನು ಡೀಟೇಲಾಗಿ ಮಾಹಿತಿ ಬೇಕಂದರೆ ಸೊ ನೀವು ಕಾಲ್ ಮೂಲಕ ಅಥವಾ ಕಾಮೆಂಟ್ ಮೂಲಕ ತಿಳಿಸಿ ರೈಟ್. ಸೊ ಇದು ಬಂದು ಎಂಟೈರ್ಲಿ ಹೋಮ್ ಕಮ್ಯಾಂಡ್ ಬಗ್ಗೆ. ಸೊ ರೈಟ್.